ನಮ್ಮ ಜೊತೆ ಪ್ರತಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರಿದ್ದಾರೆ. ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳು ಮತ್ತು ಸದನದ ಸಂಬಂಧಪಟ್ಟಂತೆ ಮಾತಾಡ್ತಾರೆ. ಸರ್, ಮೊನ್ನೆ ಡಿ ಕೆ ಶಿವಕುಮಾರ್ ಬ್ಯಾಂಕ್ವೆಟ್ ಹಾಲಲ್ಲಿ ಒಂದು ಮಾತನ್ನು ಹೇಳಿದ್ರು. ಫ್ಲಾಟ್ ಓನರ್ ಸಭೆಯಲ್ಲಿ ಇವರೇ ಕರೆದುಬಿಟ್ಟು ಫ್ಲಾಟ್ ಓನರ್ಸ್ ಅಸೋಸಿಯೇಷನ್ ಇದೆ, ಅವ್ರಿಗೆ ಅವಮಾನ ಮಾಡಿರ್ತಕ್ಕಂಥ ಘಟನೆಯನ್ನು ನಾವು ನೋಡಿದ್ದೀರಿ. ಅವರು ಏನು ರಿಕ್ವೆಸ್ಟ್ ಮಾಡಿದ್ದಾರೆ, ನಮ್ಗೆ ಆಗ್ತಾ ಇರೋವಂಥ ಅನ್ಯಾಯ, ನಾವು ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಬೆಂಗಳೂರಲ್ಲಿ, ನೀವು ನಮಗೆ ಕಾನೂನಲ್ಲಿ ನಮಗೆ ಸವಲತ್ತುಗಳನ್ನು ಕೊಡಿ ಅಂತ ಅವರೊಂದು ಪತ್ರ ಬರೆದ್ರೆ ಏನು ನನಗೆ ಧಮಕಿ ಆಗ್ತೀಯಾ ಅಂತ ಹೇಳಿ ಅವ್ರ ಮೇಲೆ ಬೈದಿರೋವಂಥ ಘಟನೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಇಡೀ ಫ್ಲ್ಯಾಟ್ ಅಸೋಸಿಯೇಷನ್ಗೆ ಅವಮಾನ ಮಾಡಿದ್ದಾರೆ. ಈ ಥರ ಹೇಳಿಕೆ ಕೊಡೋ ಮುಖಾಂತರ ಯಾರು ಜನ ಇದ್ದಾರೆ, ಜನತಾ ಜನಾರ್ದನ, ಅವ್ರಿಗೆ ಧಮಕಿ ಹಾಕುವಂಥ ಈ ಕಾಂಗ್ರೆಸ್ಸಿನ ನಡವಳಿಕೆಯನ್ನು ನಾನು ಖಂಡಿಸ್ತೀನಿ. ಕಾಂಗ್ರೆಸ್ ಅಂದರೆ ಗೂಂಡಾಗಿರಿ ಅಂದರೆ ಕಾಂಗ್ರೆಸ್. ಅದು ಈ ಫ್ಲ್ಯಾಟ್ ಅಸೋಸಿಯೇಷನ್ ಯಾರು ವಾಸ ಮಾಡ್ತಾರೆ ಅವ್ರಿಗೆಲ್ಲ ಧಮಕಿ ಹಾಕಿರುವಂಥದ್ದು ಅಕ್ಷಮ್ಯ ಅಪರಾಧ. ರಾಜ್ಯದ ಜನರ ಮುಂದೆ ಕ್ಷಮಾಪಣೆ ಕೇಳಬೇಕು ಅಂತ ಆಗ್ರಹವನ್ನು. ಸರ್, ನೀವು ಉಪಮುಖ್ಯಮಂತ್ರಿ ಆಗಿದ್ರಿ, ಗೃಹ ಸಚಿವರಾಗಿದ್ರಿ, ಸಾಕಷ್ಟು ಹುದ್ದೆಗಳು ಸೇವೆ ಸಲ್ಲಿಸಿದ್ದೀರಿ, ನಿಮಗೂ ಕೂಡ ಡಿಮ್ಯಾಂಡ್ಸ್ ಎಲ್ಲ ಬಂದಿದ್ದಾವೆ ಜನರಿಂದ. ಆ ಸಂದರ್ಭದಲ್ಲಿ ಡಿಮ್ಯಾಂಡ್ ಬಂದ ಸಂದರ್ಭದಲ್ಲಿ ಹೇಳಿಕೆ ಕೊಡೋದಕ್ಕೂ ಒಂದು ಅರ್ಥ ಇರುತ್ತೆ. ಈ ರೀತಿ ಹೇಳಿಕೆ ಕೊಡುವಂಥದ್ದು ಯಾವ ರೀತಿ? ತಪ್ಪು ಈ ಥರ ಕೊಡಬಾರ್ದು. ಅವ್ರು ಓಟ್ ಹಾಕಿರೋ ಜನ, ನಮ್ಮನ್ನು ಗೆಲ್ಸಿರೋ ಜನ, ಅವ್ರಿಗೆ ಈ ಥರದ ಪದ ಉಪಯೋಗ ಮಾಡಿರೋವಂಥದ್ದು ಒಳ್ಳೆಯದಲ್ಲ, ತಪ್ಪು. ಇದು ಮಾಡಿರೋದು ತಪ್ಪು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಸರ್, ಈಗ ನೀವು 2 ದಿನ ಅಧಿವೇಶನ ನಾವು ವಿಸ್ತರಣೆ ಮಾಡಬೇಕು ಒಂದು ವಾರ ಅಂತ ಪತ್ರ ಬರೆದಿರುವಂಥದ್ದು ಯಾಕೆ? ಈಗ ನಾನಿವತ್ತು ಸ್ಪೀಕರ್ ಅವರಿಗೆ ಪತ್ರ ಬರೆದಿದ್ದೀನಿ. ಅಧಿವೇಶನ ನಡೀತಾನೇ ಇಲ್ಲ, ಉತ್ತರ ಕರ್ನಾಟಕ ಚರ್ಚೆ ನಡೀತಾ ಇದೆ. ನಮ್ಮದು ಇನ್ನೂ ಹಲವಾರು ಸಮಸ್ಯೆಗಳನ್ನು, ರಾಜ್ಯದ ಜನತೆ ಸಮಸ್ಯೆಗಳನ್ನು ಹೇಳಬೇಕಾಗಿದೆ. ಅದಕ್ಕೆ ಹೇಳೋಕ್ಕೆ ಅವಕಾಶ ಇಲ್ಲ. ಅದಕ್ಕೆ ವಿಧಾನಸಭಾ ಅಧಿವೇಶನ ಒಂದು ವಾರ ಕಾಲ ಎಕ್ಸ್ಟೆಂಡ್ ಮಾಡಿ ಅಂತ ಅವ್ರಿಗೆ ವಿನಂತಿ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನೆ ಸಂಬಂಧಪಟ್ಟಂತೆ ನೀವು ನಾಳೆ ಕೂಡ ವಿಚಾರ ಪ್ರಸ್ತಾಪ ಮಾಡೋಕ್ಕೆ ಮುಂದಾಗಿರೋದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ರಾಜೀನಾಮೆ ಕೇಳ್ತಾ ಇರೋದು ಯಾಕೆ? ಮೊನ್ನೆ ಉತ್ತರ ಕೊಟ್ಟಿದ್ದು ಸಮಾಧಾನ ತಂದಿಲ್ವಾ ಅಥವಾ ಯಾವ ರೀತಿ ಅಂತ? ಅಲ್ಲ, ಸದನಕ್ಕೆ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಮೋಸ ಮಾಡಿದ್ದಾರೆ. ಸುಮಾರು 1,24,00,000 ಜನಕ್ಕೆ 2 ತಿಂಗಳು ಫೆಬ್ರವರಿ ಮಾರ್ಚಲ್ಲಿ ಹಣ ಸಂದಾಯ ಮಾಡಿಲ್ಲ. ಆದರೆ ಅಸಂದಾಯ ಮಾಡಿದ್ದೀನಿ ಅಂತ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ನಾನು ದಾಖಲೆ ಸಮೇತ ಹೇಳಿದ್ದೀನಿ, ಇದು ಮೋಸ ಮಾಡ್ತಾ ಇದ್ದೀರಾ ಅನ್ನೋ ಮಾತನ್ನು ಹೇಳಿದ್ದೀನಿ. ಓಕೆ, ಆ ದೃಷ್ಟಿಯಿಂದ ಈ ಮೋಸವನ್ನು ಎತ್ತಿಡಿಯುವಂಥ ಕೆಲಸ ಏನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು, ಆ ಮೋಸಕ್ಕೆ ತಪ್ಪು. ಇದನ್ನು ಜನಗಳು ಕೊಡಿ, 5,000 ಕೋಟಿ ಹಣ ಮೋಸ ಮಾಡಿದ್ರೆ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆ ಎಲ್ಲರೂ ಕೂಡ ತಲುಪ್ತಾ ಇದೆ, ಗೃಹಲಕ್ಷ್ಮಿ ಯೋಜನೆ ಎಲ್ಲರಿಗೂ ತಲುಪ್ತಾ ಇದೆ ಅಂತ ಹೇಳಿರುವಂಥದ್ದು ಈಗ ಸುಳ್ಳು ಹೇಳಿರುವಂಥ ಹಿನ್ನೆಲೆಯಲ್ಲಿ ನಿಮ್ಮ ಡಿಮ್ಯಾಂಡ್ ಏನು? ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜೀನಾಮೆ ಕೊಡಬೇಕು, ರಾಜೀನಾಮೆ ಕೊಡಬೇಕು. ಇಲ್ಲ, ಆ ಇಲಾಖೆಯ ಅಧಿಕಾರಿಗಳನ್ನು ರಾಜೀನಾಮೆ ತಗೊಳ್ಬೇಕು. 2ರಲ್ಲೊಂದು ನಾಳೆ ನಡೆಯುವಂಥ ಸದನದಲ್ಲಿ ನಾವು ಹೇಳೋರು. ಇದು ಅಶೋಕ್ ಅವರು ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ರಾಜೀನಾಮೆಗೆ ಒತ್ತಾಯ ಮಾಡಿರುವಂಥದ್ದು. ಅದರ ಜೊತೆಗೆ ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಏನು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಜೊತೆ ಮಾತಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಬೆದರಿಕೆ ಹಾಕಿರುವಂಥದ್ದು, ಅದು ಕ್ಷಮೆ ಕೇಳಬೇಕು ಅಂತ ಆಗ್ರಹವನ್ನು ವ್ಯಕ್ತಪಡಿಸಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.